ಆವಣಿ ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮುಖ್ಯ ಅತಿಥಿಗಳೇ ಹಾಗೂ ನಮ್ಮ ತಾಲೂಕಿನ ಅಧಿಕಾರಿಗಳೇ, ಸಂಘದ ಪದಾಧಿಕಾರಿಗಳೇ, ಎಲ್ಲ ಶಾಲೆಗಳಿಂದ ಆಗಮಿಸಿರುವಂತಹ ಮುಖ್ಯ ಶಿಕ್ಷಕರೇ, ಸಹ ಶಿಕ್ಷಕರೇ, ಮಕ್ಕಳೇ ಹಾಗೂ ಊರಿನ SDMC ಸದಸ್ಯರೇ, ಅಧ್ಯಕ್ಷರು ಹಾಗೂ ಊರಿನ ಎಲ್ಲ ಪ್ರಮುಖರೇ, ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಖ್ಯಾತ ವಾಲಿಬಾಲ್ ಪಟುಗಳಾಗಿರುವಂತಹ ಶ್ರೀಮತಿ ಶ್ವೇತಾ ಮೇಡಮ್ ಅವ್ರ ಬಗ್ಗೆ ಒಂದು ಸಣ್ಣ ಕಿರುಪರಿಚಯವನ್ನ ಮಾಡಿಕೊಡಲಿದ್ದೇನೆ. ಶ್ರೀಮತಿ ಶ್ವೇತಾ ರವರು ಪ್ರಖ್ಯಾತ ವಾಲಿಬಾಲ್ ಆಟಗಾರ್ತಿ, ಕ್ರೀಡಾ ತರಬೇತಿದಾರರು ಹಾಗೂ ಸರ್ಕಾರಿ ನೌಕರರು ಆಗಿದ್ದಾರೆ. 1987ರ ಜೂನ್ 5ರಂದು ಕರ್ನಾಟಕದ ಬೆಂಗಳೂರಿನಲ್ಲಿ ಜನಿಸಿದ ಇವರು ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರ ಮಟ್ಟದ ಹಲವಾರು ವಾಲಿಬಾಲ್ ಪಂದ್ಯಗಳಲ್ಲಿ ಭಾರತದ ಪ್ರತಿನಿಧಿಯಾಗಿ ಕ್ರೀಡಾಂಗಣದಲ್ಲಿ ಕೀರ್ತಿಸಿದ್ದಾರೆ. ಇವರು ವಿಯೆಟ್ನಾಂನಲ್ಲಿ 2010ರಲ್ಲಿ ನಡೆದ 15ನೇ ಏಷ್ಯನ್ ಜೂನಿಯರ್ ಮಹಿಳಾ ವಾಲಿಬಾಲ್ ಚಾಂಪಿಯನ್ಶಿಪ್ ಭಾರತ ತಂಡದ ನಾಯಕಿಯಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಇವರು ತಮ್ಮ ಕ್ರೀಡಾ ಸಾಧನೆಗಾಗಿ ಹಲವು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. 2011ರಲ್ಲಿ ಏಕಲವ್ಯ ಪ್ರಶಸ್ತಿ, 2012ರಲ್ಲಿ ಇಂದಿರಾ ಗಾಂಧಿ ಪ್ರಶಸ್ತಿ ಮತ್ತು 2014ರಲ್ಲಿ ಕೆಂಪೇಗೌಡ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕೇವಲ ಕ್ರೀಡಾಂಗಣದಲ್ಲಿ ಮಾತ್ರವಲ್ಲದೆ ಬೆಂಗಳೂರಿನ ರಾಜಾಜಿ ನಗರದಲ್ಲಿರುವ ಇಂಡಿಯಾ ಪೋಸ್ಟ್ನಲ್ಲಿ 2016ರಿಂದ ಅಂಚೆ ಸಹಾಯಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಹಿಂದೆ ಇವರು ಕೇಂದ್ರೀಯ ವಿದ್ಯಾಲಯದಲ್ಲಿ ಕ್ರೀಡಾ ಶಿಕ್ಷಕರಾಗಿ ಮತ್ತು ಕಸ್ತೂರಿ ನಗರದ ಮಿನಿ ಸ್ಪೋರ್ಟ್ಸ್ನಲ್ಲಿ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರ ಸಾಧನೆಗೆ ತಕ್ಕ ಪ್ರತಿಫಲ ಮತ್ತು ಗೌರವಗಳು: ಏಕಲವ್ಯ ಪ್ರಶಸ್ತಿ 2011, 2012ರ ಇಂದಿರಾ ಗಾಂಧಿ ಪ್ರಶಸ್ತಿ, 2014ರ ಕೆಂಪೇಗೌಡ ಪ್ರಶಸ್ತಿ, 2015ರ ಯುವ ಮತ್ತು ಕ್ರೀಡಾ ಇಲಾಖೆಯಿಂದ ನಗದು ಬಹುಮಾನ ಮತ್ತು ಸನ್ಮಾನ. ಇಷ್ಟೆಲ್ಲವನ್ನ ಕೂಡ ಪಡೆದಿರುವಂತಹ ಇವರು 2007ರಲ್ಲಿ ಥೈಲ್ಯಾಂಡ್ನಲ್ಲಿ ನಡೆದ 6ನೇ ಏಷ್ಯನ್ ಯೂತ್ ಗರ್ಲ್ಸ್ ಚಾಂಪಿಯನ್ಶಿಪ್, 2008ರಲ್ಲಿ ಫಿಲಿಪೈನ್ಸ್ನ 7ನೇ ಏಷ್ಯನ್ ಯೂತ್ ಗರ್ಲ್ಸ್ ಚಾಂಪಿಯನ್ಶಿಪ್, 2010ರಲ್ಲಿ ವಿಯೆಟ್ನಾಂನಲ್ಲಿ 15ನೇ ಏಷ್ಯನ್ ಜೂನಿಯರ್ ಭಾರತದ ನಾಯಕಿ ಮತ್ತು ಚಾಂಪಿಯನ್ಶಿಪ್, 2011ರಲ್ಲಿ ಚೈನೀಸ್ ತೈಪೆಯಲ್ಲಿನ 16ನೇ ಏಷ್ಯನ್ ಸೀನಿಯರ್ ಮಹಿಳಾ ಚಾಂಪಿಯನ್ಶಿಪ್. ಈ ಒಂದು ಕಾರ್ಯಗಳನ್ನು ಕೂಡ ಇವರು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಹಾಗೆಯೇ ರಾಷ್ಟ್ರೀಯ ಮಟ್ಟದಲ್ಲಿ 2005ರಿಂದ 2018ರವರೆಗೆ ಸುಮಾರು 15ಕ್ಕೂ ಹೆಚ್ಚು ರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾಗವಹಿಸಿದ್ದಾರೆ. 2006ರಲ್ಲಿ ಯೂತ್ ನ್ಯಾಷನಲ್ ವಾಲಿಬಾಲ್ ಚಾಂಪಿಯನ್ಶಿಪ್ನಲ್ಲಿ ರಜತ ಪದಕವನ್ನು ಪಡೆದಿದ್ದಾರೆ. ಹಲವು ಸೀನಿಯರ್ ಸೌತ್ ಝೋನ್ ಮತ್ತು ರಾಷ್ಟ್ರೀಯ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿದ್ದಾರೆ ಶ್ರೀಮತಿ ಶ್ವೇತಾರವರು. ಹಾಗೂ ವಿಶ್ವವಿದ್ಯಾಲಯ ಮತ್ತು ಪೂರ್ವ ವಿಶ್ವವಿದ್ಯಾಲಯ ಮಟ್ಟದಲ್ಲಿ 2010ರಲ್ಲಿ ಜಲಗಾಂವ್, ಮಹಾರಾಷ್ಟ್ರದಲ್ಲಿ ಸೌತ್ ಝೋನ್ ಇಂಟರ್ ಯೂನಿವರ್ಸಿಟಿ ಸ್ಪರ್ಧೆಯಲ್ಲಿ, 2005ರಲ್ಲಿ ಮೈಸೂರು ನಗರದಲ್ಲಿ ರಾಜ್ಯ ಮಟ್ಟದ ಪೂರ್ವ ವಿಶ್ವವಿದ್ಯಾಲಯದ ವಾಲಿಬಾಲ್ ಟೂರ್ನಮೆಂಟ್ಗಳಲ್ಲಿ ಸ್ಪರ್ಧಿಸಿ ನಮ್ಮ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಹಾರಿಸಿದ್ದಾರೆ. ತಮಗೆ ವೈಯಕ್ತಿಕವಾಗಿ ಹಾಗೂ ಶಾಲೆಯ ಪರವಾಗಿ, ನಮ್ಮ ಹೋಬಳಿ ಪರವಾಗಿ ಧನ್ಯವಾದಗಳು ಮೇಡಮ್. ಮೇಡಮ್ ಅವರ ಸಾಧನೆಯನ್ನ